ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾಗೂ ಪರಾಭವ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಪ್ರತಿದಿನವೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪಂಚಾಂಗ ಶ್ರವಣದಿಂದ ಏನು ಫಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆ ಫಲವನ್ನ ಕೊನೆಯಲ್ಲಿ ಹೇಳ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಅಚಿಂತ್ಯ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ವಾಗೀಶಾದ್ಯಾ ಸುಮನದ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾಸ್ಯುಸ್ತನ್ನಮಾಮಿ ಗಜಾನನಂ. ಶರದಿಂದು ವಿಕಾಸಮಂದಹಾಸಾಂ ಸ್ಫುರದಿಂದೇವರಲೋಚನಾಭಿರಾಮಾಂ. ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೆ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನಗತ ಶಕ 1948 ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ 56 ಘಟಿ 40 ಲಿಪ್ತಿ. ಉತ್ತರಾಭಾದ್ರಾ ನಕ್ಷತ್ರ 55 ಘಟಿ 48 ಲಿಪ್ತಿ. ಶುಕ್ಲನಾಮ ಯೋಗ 48 ಘಟಿ 47 ಲಿಪ್ತಿ. ನಾಗವಾನ್ ಕರ್ಣ 56 ಲಿಪ್ತಿ. ಉಪರಿ ಕಿಂಸ್ತುಘ್ನ ಕರ್ಣ 28 ಘಟಿ 20 ಲಿಪ್ತಿ. ವಿಷ 20 ಘಟಿ 26 ಲಿಪ್ತಿ. ಅಮೃತ 43 ಘಟಿ 48 ಲಿಪ್ತಿ. ಪುನಃ ಶುಭ ವಾಕ್ಯಂ ಅದ್ಯ ಪ್ರತಿಪತ 56 ಘಟಿ 40 ಲಿಪ್ತಿ. ಉತ್ತರಾಭಾದ್ರಾ ನಕ್ಷತ್ರ 55 ಘಟಿ 48 ಲಿಪ್ತಿ. ಶುಕ್ಲನಾಮ ಯೋಗ 48 ಘಟಿ 47 ಲಿಪ್ತಿ. ನಾಗವಾನ್ ಕರ್ಣ 56 ಲಿಪ್ತಿ. ಉಪರಿ ಕಿಂಸ್ತುಘ್ನ ಕರ್ಣ 28 ಘಟಿ 20 ಲಿಪ್ತಿ. ವಿಷ 20 ಘಟಿ 26 ಲಿಪ್ತಿ. ಅಮೃತ 43 ಘಟಿ 48 ಲಿಪ್ತಿ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ. ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ. ಕರಣಾಚ್ಚಿಂತಿತಂ ಕಾರ್ಯಂ ಪಂಚಾಂಗ ಫಲಮುತ್ತಮಂ. ಏತೇಷಾಂ ಶ್ರವಣಾಂ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಇದು ಪಂಚಾಂಗ ಶ್ರವಣದ ಮಹತ್ವವನ್ನು ಹೇಳುವಂತಹ ಒಂದು ಶ್ಲೋಕ ಇದೆ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ. ಆಯುರ್ವೃದ್ಧಿರಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರಣ್ಯತಾಂ ಅಂತ ಈ ಶ್ಲೋಕ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪಂಚಾಂಗವನ್ನ ಶ್ರವಣವನ್ನು ಮಾಡೋದ್ರಿಂದ ರಿಪುಹರಂ ಶತ್ರುಬಾಧೆ ದೂರವಾಗುತ್ತೆ. ದುಸ್ವಪ್ನ ದೋಷಾಪಹಂ ಸ್ವಪ್ನದಿಂದ ಬರುವಂತಹ ದೋಷಗಳು. ಸ್ವಪ್ನದಿಂದ ಬರುವಂತಹ ದೋಷಗಳು ಅಂದ್ರೆ ಅಶುಭ ಶಕುನಗಳು ದೂರವಾಗುತ್ತದೆ ಅಂತ ಅರ್ಥ. ಹಾಗೆ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ, ಗಂಗಾ ಸ್ನಾನವನ್ನು ಮಾಡಿದಂತಹ ಫಲ ಪಂಚಾಂಗ ಶ್ರವಣದಿಂದಲೇ ಪ್ರಾಪ್ತವಾಗುತ್ತಂತೆ. ಗೋದಾನ ತುಲ್ಯಂ ನೃಣಾಂ, ಗೋದಾನಕ್ಕೆ ಸಮಾನವಾದಂತಹ ಫಲ ಪಂಚಾಂಗ ಶ್ರವಣದಿಂದ ಪ್ರಾಪ್ತವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಆಯುರ್ವೃದ್ಧಿರಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ, ಹೀಗೆ ಅನೇಕ ಶುಭ ಫಲಗಳನ್ನ ಪಂಚಾಂಗ ಶ್ರವಣದಿಂದ ಹೇಳಿದ್ದಾರೆ. ಅಂದ್ರೆ ಆಯುಷ್ಯ ವೃದ್ಧಿ ಆಗತ್ತೆ, ಮೃತ್ಯು ಅನ್ನುವಂತಹದ್ದು ದೂರವಾಗತ್ತೆ ಅನ್ನುವಂತಹದ್ದನ್ನೆಲ್ಲ. ಪಂಚಾಂಗವನ್ನ ಕೇವಲ ಯುಗಾದಿಯ ದಿವಸ ಮಾತ್ರವಲ್ಲ, ಪ್ರತಿ ದಿವಸವೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ. ನಕ್ಷತ್ರಾಧರತೆ ಪಾಪಂ ಯೋಗಾದ್ ರೋಗ ನಿವಾರಣಂ. ಕರಣಾಚಿಂತಿತಂ ಕಾರ್ಯಂ ಪಂಚಾಂಗ ಫಲಮುತ್ತಮಂ. ಏತೇಷಾಂ ಶ್ರವಣಾಂ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಅಂದ್ರೆ ತಿಥೇಶ್ಚ ಶ್ರಿಯಮಾಪ್ನೋತಿ, ತಿಥಿಯನ್ನ ಕೇಳೋದ್ರಿಂದ ಶ್ರೀ ಅಂದ್ರೆ ಸಂಪತ್ತು ಬರುತ್ತಂತೆ. ವಾರಾತ್ ಆಯುಷ್ಯವರ್ಧನಂ, ವಾರವನ್ನ ಕೇಳೋದ್ರಿಂದ ಆಯುಷ್ಯ ವೃದ್ಧಿ ಆಗ್ತಾರೆ ಅಂತೆ.
ನಕ್ಷತ್ರಾಧರತೆ ಪಾಪಂ, ನಕ್ಷತ್ರವನ್ನು ತಿಳ್ಕೊಳ್ಳೋದ್ರಿಂದ ಪಾಪ ದೂರವಾಗುತ್ತಂತೆ. ಯೋಗಾದ್ ರೋಗ ನಿವಾರಣಂ, ಯೋಗವನ್ನು ತಿಳ್ಕೊಳ್ಳೋದ್ರಿಂದ ರೋಗ ದೂರವಾಗುತ್ತಂತೆ. ಕರ್ಣ ಚಿಂತಿತಂ ಕಾರ್ಯಂ, ಕರ್ಣವನ್ನು ತಿಳ್ಕೊಳ್ಳೋದ್ರಿಂದ ಅಂದುಕೊಂಡಂತಹ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತಂತೆ. ಏತೇಷಾಂ ಶ್ರವಣಾಂ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್, ಗಂಗಾ ಸ್ನಾನವನ್ನು ಮಾಡಿದಂತಹ ಫಲ ಪಂಚಾಂಗ ಶ್ರವಣದಿಂದ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪಂಚಾಂಗವನ್ನ ಪ್ರತಿ ದಿವಸ ಶ್ರವಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಕೊನೆಯ ಪಕ್ಷ ಯುಗಾದಿಯ ದಿವಸವಾದರೂ ಕೂಡ ಶ್ರವಣವನ್ನು ಮಾಡಬೇಕು ಅನ್ನುವಂತಹದ್ದು ಪದ್ಧತಿಯಲ್ಲಿ ಬಂದಿದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡಿದಿರಿ. ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹವನ್ನು ಮಾಡಲಿ. ನಿಮಗಿರುವಂತಹ ಎಲ್ಲ ಕಷ್ಟಗಳು ಕೂಡ ಈ ಪರಾಭವ ಸಂವತ್ಸರದಲ್ಲಿ ದೂರವಾಗಲಿ. ಭಗವಂತನ ಅನುಗ್ರಹದಿಂದ ರಾಷ್ಟ್ರ ಸುಭಿಕ್ಷವಾಗಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು.